ಇನ್ನು ಎಲ್ಲಾ ಸಿನಿಮಾ ರಂಗದಲ್ಲೂ ಕೂಡ ಈ ಸ್ಟಾರ್ ವಾರ್ ಇದ್ದೇ ಇದೆ ಅನ್ನುವಂಥದ್ದನ್ನ ತರುಣ್ ಸುಧೀರ್ ಅವರು ಹೇಳ್ತಾರೆ. ಎಸ್ ಅಫ್ಕೋರ್ಸ್, ಅದು ಬಾಲಿವುಡ್ ಆಗಲಿ ಅಥವಾ ಸ್ಯಾಂಡಲ್ವುಡ್ ಆಗಲಿ ಬೇರೆ ಬೇರೆ ಸಿನಿಮಾ ರಂಗಗಳಾಗಲಿ ಇಲ್ಲಿ ಸ್ಟಾರ್ ವಾರ್ ಅನ್ನುವಂಥದ್ದು ಆಗಾಗ್ಗೆ ಕೇಳಿ ಬರ್ತಾ ಇರ್ತದೆ ಸಿನಿಮಾಗಳು ಬರೋ ಟೈಮಲ್ಲಿ. ಈಗ ಕರ್ನಾಟಕದಲ್ಲೂ ಕೂಡ ಆಗ್ತಿರೋದು ಏನು ಹೊಸ ವಿಷಯ ಏನಲ್ಲ ಅಂತ ಹೇಳ್ತಾರೆ ನಿರ್ದೇಶಕ ತರುಣ್ ಸುಧೀರ್ ಅವರು. ಭಾರತದ ಎಲ್ಲ ಸಿನಿಮಾ ರಂಗಗಳಲ್ಲೂ ಕೂಡ ಇಂಥದ್ದೊಂದಷ್ಟು ಆಗ್ತಾನೆ ಇರುತ್ತೆ ಅಂತ ಅವರು. ತಮಿಳುನಾಡು, ಆಂಧ್ರದಲ್ಲಿ ಇದಕ್ಕಿಂತಲೂ ಕೂಡ ತುಂಬ ಕೆಟ್ಟದಾಗೆ ಆಡ್ತಾರೆ, ಕೆಲವೊಂದಷ್ಟು ಜನ ಕೆಟ್ಟದಾಗ ಕಮೆಂಟ್ಸ್ ಮಾಡ್ಕೊಳ್ತಾರೆ. ಅವ್ರು ಯಾರ ಅಭಿಮಾನಿಗಳು ಅಲ್ಲ ಬಿಡಿ ಈ ಥರ ಕೆಟ್ಟ ಕಮೆಂಟ್ ಮಾಡೋರು ಅನ್ನುವಂಥ ಮಾತುಗಳನ್ನು ತರುಣ್ ಸುಧೀರ್ ಅವರು ಹೇಳಿದ್ದಾರೆ. ಈಗ ಕೆಲವು ಕಮೆಂಟ್ಸ್ ಬರುತ್ತೆ ಅಂತ ಹೇಳ್ತೀವಿ, ನೆಗೆಟಿವ್ ಕಮೆಂಟ್ಸ್ ಬರುತ್ತೆ. ಯಾರೇ ನೀವೇ ಒಂದು ಪೋಸ್ಟ್ ಹಾಕಿ ಮೇಡಮ್, 10ರಲ್ಲಿ 1 ನೆಗೆಟಿವ್ ಕಮೆಂಟ್ಸ್ ಬಂದೇ ಬರುತ್ತೆ. ಅವ್ರು ನಿಮ್ಮ ಫ್ಯಾನು ಇನ್ನೊಂದು ಅಲ್ಲ. ಸೊ ಹಾಗೆ ಕೆಲವರ ತುಂಬಾ ಮಿನಿಮಲಿಸ್ಟಿಕ್ ಜನರದ್ದು ಆ ಥರದ ಒಂದು ಮೈಂಡ್ ಸೆಟ್ ಇದೆ. ಅವ್ರು ಖಂಡಿತವಾಗ್ಲೂ ಯಾರ ಫ್ಯಾನ್ಸು ಅಲ್ಲ. ಅವ್ರು ಒಂಥರ ಇದರಿಂದ ಅವ್ರಿಗೂ ಅದೊಂದು ವಿಕೃತ ಖುಷಿ ಇದೆ. ಈ ಥರದ್ದು ಏನೋ ಮಾಡಬೇಕು, ಈ ಥರದೊಂದು ಪೋಸ್ಟ್ ಹಾಕ್ಬೇಕು. ಇವತ್ತೇನಾಗೋಯ್ತು, ಡಾಟಾ ಫ್ರೀ ಇದೆ, ಅವನ ಹತ್ರ ಆರಾಮಾಗಿ ಟೈಮ್ ಇದೆ, ಎರಡೂ ಇದೆ. ಸೊ ಹಾಗಾಗಿ ನೀವು ಯೂಟ್ಯೂಬಲ್ಲಿ ಒಂದು ವಿಡಿಯೋ ಹಾಕಿ, ನೀವೊಂದು ಪೋಸ್ಟ್ ಹಾಕಿ, he just needs one situation to put something. ಸೊ ಹಾಗಾಗಿ ಆ ಥರದ್ದೇನೋ ಒಂದು ರಬ್ಬಿಶ್ ನಡೀತಾ ಇರುತ್ತೆ ಹೊರತು ಇಟ್ ಈಸ್ ನಾಟ್ ಎನಿ ಜಿನಿಯನ್ ಫ್ಯಾನ್ಸ್. ನಾನು ದರ್ಶನ್ ಸರ್ ಜೊತೆ ಕೆಲಸ ಮಾಡಿದ್ದೀನಿ, ನಾನು ಅಲ್ಲೂ ಟ್ರಾವೆಲ್ ಮಾಡ್ಕೊಂಬಂದಿದ್ದೀನಿ, ಅವ್ರ ಫ್ಯಾನ್ಗಳು ನಾನು ನೋಡ್ಕೊಂಬಂದಿದ್ದೀನಿ. ಇಟ್ ಈಸ್ ನಾಟ್ ಲೈಕ್ ದಟ್. ಸರಿನಾ? ಅವರು ಸಿನಿಮಾಗೆ ಸಪೋರ್ಟ್ ಮಾಡೋದು, ನಾನು ಇಂಟ್ರಾಕ್ಷನ್ ಮಾಡಿದ್ದೀನಿ ಸರ್. ನಾನು ಒಂದು ಫ್ಯಾನ್ಸ್ ಮೀಟ್ ಅಂತಾನೆ ಮಾಡಿದ್ದೀನಿ. ನಾನು ಅವರೆಲ್ಲ ಹೆಂಗೆ ಇಂಟ್ರಾಕ್ಟ್ ಮಾಡ್ತಾರೆ ಅಂತ ನಾನು ನೋಡಿದ್ದೀನಿ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಅವ್ರಿಗೆ ಇಷ್ಟು ಪೂರ್ತಿ ಅವ್ರ ಕಾನ್ಸಂಟ್ರೇಷನ್ ಸಿನಿಮಾ ಹೆಂಗೆ ಚೆನ್ನಾಗಿ ಮಾಡಬೇಕು, ಪಬ್ಲಿಸಿಟಿ ಹೆಂಗೆ ಮಾಡಬೇಕು ಅನ್ನೋ ಥಾಟ್ ಪ್ರೊಸೆಸ್ ಎಲ್ಲ ಇರ್ತಾರೆ. ಈ ಕಡೆ ನಾನು ಸುದೀಪ್ ಸರ್ ಜೊತೆನೂ ಅವಾಗೆಲ್ಲ ಕೆಲಸ ಮಾಡಿದ್ದೀನಿ, ಒಡನಾಟ ಇಟ್ಕೊಂಡಿದ್ದೀನಿ, ನಾನು ಅಲ್ಲೂ ನೋಡಿದ್ದೀನಿ. ಸೊ ಹಾಗಾಗಿ ಇದು ದರ್ಶನ್ ಸುದೀಪ್ ಸರ್ ಅಷ್ಟೇ ಅಲ್ಲ, ಯಾರೇ ಆಕ್ಟರ್ಸ್ ಆಗಿದ್ರು ಕೂಡ ನಾನು ಇಟ್ ಈಸ್ ನಾಟ್ ದೇರ್ ಫ್ಯಾನ್ಸ್. ನಿಮ್ಗೆ ಆ ಥರದೊಂದು ಏನು ಹೇಳ್ತಾರೆ, ಫಾಕ್ಸ್ ಇನ್ ಶೀಪ್ಸ್ ಡ್ರೆಸ್ ಅಂತ ಹೇಳ್ತಾರಲ್ಲ, ಹಾಗೆ ಆ ಥರದ್ದು ಯಾರೋ ಮಾಡ್ತಿರ್ತಾರೆ. ಅದು ಓವರ್ ದಿ ಇದು ಜಾಸ್ತಿ ಆಗಿ ಕಾಂಟ್ರವರ್ಸಿಸ್ ಕ್ರಿಯೇಟ್ ಆಗ್ತದೆ. ಈಗ ಇನ್ನು ಇದೇ ವಿಚಾರವಾಗಿ ಸಾಧು ಕೋಕಿಲ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಪೈರಸಿ ಅನ್ನೋದು ಏನು ಈಗಿನಿಂದ ನಡೀತಾ ಇಲ್ಲ ಅಂತ ಹೇಳಿ ಸಂಗೀತ ನಿರ್ದೇಶಕ, ನಟ ಸಾಧು ಕೋಕಿಲ ಹೇಳಿದ್ದಾರೆ. ಪೈರಸಿ ಅನ್ನೋದು ಒಂದು ದೊಡ್ಡ ಪಿಡುಗು, ಅದನ್ನ ಖಂಡಿತವಾಗ್ಲೂ ನಿಲ್ಲಿಸಲೇಬೇಕು. ಪೈರಸಿ ನಿಲ್ಲಿಸೋದಕ್ಕೆ ಸಾಕಷ್ಟು ಪ್ರಯತ್ನಗಳು ಈ ಮುಂಚಿನದಲ್ಲೂ ಕೂಡ ಆಗಿವೆ, ಈಗಲೂ ಕೂಡ ನಡೀತಾನೆ ಇವೆ. ನಿಲ್ಲಿಸಿದ್ದಾರೆ ಕೂಡ ಒಂದಷ್ಟು ಕಡೆಯಲ್ಲಿ, ಆದರೆ ಮತ್ತೆ ಮತ್ತೆ ಹುಟ್ಕೊಳ್ತಾ ಇವೆ. ಸರ್ಕಾರದ ಮಟ್ಟದಲ್ಲಿ ಈ ಪೈರಸಿ ನಿಲ್ಲಿಸೋದಕ್ಕೆ ಪ್ರಯತ್ನಗಳಾಗಬೇಕು ಅಂತ ಹೇಳ್ತಾರೆ ಸಾಧು ಕೋಕಿಲ ಅವರು. ಅದೇ ಹೊರಗಡೆ ಬೇರೆ ಬೇರೆ ದೇಶಗಳಲ್ಲಿ ದೊಡ್ಡ ದೊಡ್ಡ ಯುದ್ಧ ಆಗ್ತಿದೆ, ಅದು ಫಸ್ಟ್ ಶಾಂತಿ ಆಗ್ಲಿ ಅಂತ ನಾವು ಕಾಯ್ತಾ ಇದ್ದೀವಿ. ಅದೇ ಹೊರಗಡೆ ಬೇರೆ ಬೇರೆ ದೇಶಗಳಲ್ಲಿ ದೊಡ್ಡ ದೊಡ್ಡ ಯುದ್ಧ ಆಗ್ತಿದೆ, ಅದು ಫಸ್ಟ್ ಶಾಂತಿ ಆಗ್ಲಿ ಅಂತ ನಾವು ಕಾಯ್ತಾ ಇದ್ದೀವಿ. ಬೇರೆ ಬೇರೆ ದೇಶಗಳಲ್ಲಿ ದೊಡ್ಡ ದೊಡ್ಡ ವಾರಗಳಾಗ್ತಾ ಇದೆ, ಅದು ಶಾಂತಿ ಆಗ್ಲಿ ಅಂತ ನಾವು ಬಿಡ್ತೀವಿ. ಬೇರೆ ಬೇರೆ ದೇಶಗಳಲ್ಲಿ ದೊಡ್ಡ ದೊಡ್ಡ ವಾರಗಳಾಗ್ತಾ ಇದೆ, ಅದು ಶಾಂತಿ ಆಗ್ಲಿ ಅಂತ ನಾವು ಬಿಡ್ತೀವಿ.